ಸೊ ಈ ಥರ ಒಂದು ಸಿಂಪಲ್ ಡಿಸೈನ್ ಮಾಡೋದಕ್ಕೆ ಮೊದಲು 5 ಎಳೆ ದಾರ ಮತ್ತು 11ನೇ ನಂಬರ್ ನೀಡಲ್ ತೊಗೊಂಡಿರಬೇಕು. ಅದನ್ನು ಫಸ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕೋಬೇಕು. ತುಂಬ ಸಿಂಪಲ್ ಆಗಿದೆ ಡಿಸೈನ್ ಇದು ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇದೆ. ನೋಡಿ 3 ಸರಿ ಚೈನ್ ಹಾಕಾದ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆ ಪಕ್ಕದಲ್ಲಿ ನಾವೇನು ಕೆಳಗಡೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕನೇ 5 ಸರಿ ಕಂಬ ಹಾಕೋಬೇಕು ಇದೇ ಥರ. ಸೊ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು 2ರಲ್ಲಿ ಒಂದ್ಸರಿ 2ರಲ್ಲಿ ಒಂದ್ಸರಿ ಮಾಡ್ಕೋಬೇಕು. ಟೋಟಲ್ 5 ಟೈಮ್ಸ್ ಕಂಬ ಹಾಕಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಡಿಸೈನು. ನೀವು ಕೂಡ ಟ್ರೈ ಮಾಡಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಫೋಟೋ ಕಳಿಸ್ಬೋದು. ಸೊ ಈ ಥರ 5 ಟೈಮ್ಸ್ ಕಂಬ ಆದಮೇಲೆ ಮತ್ತೆ 3 ಚೈನ್ 2 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ 3 ಚೈನ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು 2ರಲ್ಲಿ ಒಂದ್ಸರಿ 2ರಲ್ಲಿ ಒಂದ್ಸರಿ ಕಂಬ ಹಾಕಬೇಕು. ಈ ಸರಿನೂ ಕೂಡ ಒಟ್ಟು 5 ಸರಿ ಕಂಬ ಹಾಕೋಬೇಕು. ಏನಕ್ಕೆ 5 ಸರಿ ಅಂದರೆ ನಾವಿಲ್ಲಿ ರಿಂಗ್ ಬೀಡ್ ಹಾಕಿದ್ಮೇಲೆ ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ತೀವಿ. ಸೊ ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ಬೇಕಾದ್ರೆ ಸ್ಪೇಸ್ ಸ್ವಲ್ಪ ಆ ಕಡೆ ಈ ಕಡೆ ಜಾಸ್ತಿ ಬೇಕು. ಸೊ ಅದಕ್ಕೋಸ್ಕರ 5 ಕಂಬ ಹಾಕ್ತಾ ಇದ್ದೀನಿ. ತುಂಬ ಲುಕ್ ಆಗಿದೆ ಡಿಸೈನ್ ಇದು. ಸೊ 5 ಕಂಬ ಆದಮೇಲೆ ಈಗ ಸ್ವಲ್ಪ ದಾರ ಈ ರೀತಿ ಉದ್ದ ಎಳ್ಕೊಂಡು ನೋಡಿ ರಿಂಗ್ ಬೀಡು ಮತ್ತು ಅದರೊಳಗಡೆ ಒಂದು ಸಣ್ಣ ಹೂವಿನ ಮಣಿ ಅಥವಾ ರೋಸ್ ಹೂವಿನ ಥರನೂ ಬರುತ್ತೆ, ಇಲ್ಲಾಂದರೆ ಗುಂಡು ಮಣಿ ಆದರೂ ಬರುತ್ತೆ, ಯಾವುದಾದ್ರೂ ಹಾಕ್ಬೋದು ರಿಂಗ್ ಒಳಗಡೆ ನೀವು. ಸೊ ಈ ರೀತಿ ಇನ್ಸರ್ಟ್ ಮಾಡಿ ಬೀಡನ್ನ ಹಾಕಾದ್ಮೇಲೆ ಫಸ್ಟು ಬೀಡನ್ನ ಲಾಕ್ ಮಾಡಿಕೊಂಡು ಅದಾದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಪಾಯಿಂಟನ್ನು ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಸ್ಟ್ರೈಟ್ ಕಂಬನೇ ಹಾಕಬೇಕು. ಇದನ್ನು ಬಟ್ಟೆಗೆ ಲಾಕ್ ಮಾಡೋಂಗಿಲ್ಲ ಬೀಡನ್ನ. ಸೊ ಇದು ಪೂರ್ತಿ 5 ಚೈನು 6 ಚೈನ್ ಆ ಥರ ಬರೋಲ್ಲ, ಇದು ಫುಲ್ಲು ಕಂಬನೇ ಬರುತ್ತೆ ಡೈರೆಕ್ಟಾಗಿ ಆ್ಯಂಡ್ 3 ಚೈನ್ಸ್ ಬರುತ್ತೆ ಅಷ್ಟೇ. ಸೊ ಇಲ್ಲೂ ಕೂಡ 5 ಟೈಮ್ಸ್ 5 ಸರಿ ಕಂಬ ಹಾಕೋಬೇಕು. 4 2ರಲ್ಲಿ ಒಂದು 2ರಲ್ಲಿ ಒಂದು ಮತ್ತು 5 ಸರಿ ಕಂಬ ಆದಮೇಲೆ ಮತ್ತೆ 3 ಚೈನ್ ಹಾಕೋಬೇಕು. ನೋಡಿ 1 2 3. ತುಂಬ ಲೂಸು ಬಿಡಬಾರ್ದು, ತುಂಬ ಟೈಟು ಮಾಡಬಾರ್ದು. ಒಂದೇ ಸಮದಲ್ಲಿ ದಾರಾನ ಎಡಗೈಯಿಂದ ನೀವು ಫ್ಲೋ ಅಲ್ಲಿ ಬಿಟ್ಕೊಂಡ್ರೆ ಆರಾಮಾಗಿ ಡಿಸೈನ್ ಫ್ಲೋ ಆಗಿ ಬರುತ್ತೆ, ಎಲ್ಲೂ ಸಿಕ್ಕಾಗೋದಿಲ್ಲ. ಸೊ ದಾರ ಕ್ಲೀನಾಗಿ ಒಂದ್ರೊಳಗಡೆ ಒಂದು ಬರೋ ರೀತಿ ನೋಡಿಕೊಂಡು ಹುಕ್ಕಲ್ಲಿ ಇದು ಮಾಡಿಕೊಂಡು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಅವಾಗ ಹೊಸಬ್ರಿಗೆ ಹೇಳ್ತಿರೋದು ನಾನು ಈ ಟಿಪ್ಸು, ತುಂಬ ಈಸಿ ಅನಿಸುತ್ತೆ. ಸೊ 5 ಕಂಬ ನೋಡಿ, 5 ಕಂಬ 3 ಚೈನ್ 5 ಕಂಬ ರಿಂಗ್ ಬೀಡ್ ಆ್ಯಂಡ್ 5 ಕಂಬ ಮತ್ತು 3 ಚೈನ್ ಆ್ಯಂಡ್ ಅಗೇನ್ 5 ಕಂಬ. ಇದಾದಮೇಲೆ ದಾರನ ಕಟ್ ಮಾಡಿ ಅಲ್ಲಿ ಗಂಟು ಹಾಕ್ಕೊಳ್ಳಿ. ನೀವು ನೆಕ್ಸ್ಟು ರಿಂಗ್ ಬೀಡನ್ನ ಆ್ಯಡ್ ಮಾಡ್ತೀರಾ ಅಂದರೆ ನೆಕ್ಸ್ಟು 3 ಚೈನ್ ಹಾಕಿ ಮತ್ತೆ 5 ಕಂಬ ಹಾಕಿ ಅದಾದಮೇಲೆ ರಿಂಗ್ ಹಾಕಿ ಅಗೇನ್ 5 ಕಂಬ 3 ಚೈನ್ 5 ಕಂಬ ಹಾಕಬೇಕು. ಈಗ ನಾನು ಇನ್ನೊಂದು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನೇನು 3 ಚೈನ್ ಹಾಕಿದ್ನಲ್ಲ ಆ ಹೋಲ್ ಒಳಗಡೆ ಲಾಕ್ ಮಾಡಿಕೊಂಡು ಈಗ 5 ಚೈನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ, ಈ ಜಾಗದಲ್ಲಿ ಕುಚ್ಚು ಬರುತ್ತೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ಕುಚ್ಚು ಬೇಡ ಅಂದರೆ ನೀವು ಅಡ್ಡಡ್ಡ ಮಣಿ ಬೇಕಾದರೂ ಹಾಕ್ಕೋಬೋದು. ಸೊ ಕುಚ್ಚು ಬಂದರೆ ಚೆನ್ನಾಗಿರತ್ತೆ. ನೋಡಿ ಎಷ್ಟು ಬರುತ್ತೆ ಅಷ್ಟೇ ನೋಡಿ ಚೈನ್ ಹಾಕ್ಕೊಳ್ಳಿ. 4 ಬರುತ್ತೆ ಕೆಲವೊಂದು ಸರಿ 5 ಕರೆಕ್ಟಾಗಿ ಬರುತ್ತೆ, ನೋಡಿ ಹಾಕ್ಕೊಳ್ಳಿ. ಒಂದು ಹೆಚ್ಚು ಕಮ್ಮಿ ಇದ್ರೂ ಹಾಕಕ್ಕೆ ಹೋಗಬೇಡಿ. ಆ ಒಂದು ಲಿಂಕ್ನ ಬೇಕಾದ್ರೆ ತೆಗೆದುಬಿಟ್ಟು ನೀವು ಹಾಕ್ಬೋದು. ಅದನ್ನು 5ನೇ ಕಂಬ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಈ ಕಡೆ 5 ಕಂಬ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ಅದನ್ನು ಲಾಕ್ ಮಾಡಿಕೊಂಡು ಈಗ ನೋಡಿ ನೀಡಲ್ ಮೇಲೆ 2 ಸರಿ ದಾರ ತಗೋಬೇಕು. 2 ಸರಿ ದಾರ ತಗೊಂಡು ಈ ರಿಂಗ್ ಮೇಲೆ ಒಳಗಡೆಯಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು 2ರಲ್ಲಿ ಒಂದ್ಸರಿ 2ರಲ್ಲಿ ಒಂದ್ಸರಿ ಮತ್ತೆ 2ರಲ್ಲಿ ಒಂದ್ಸರಿ. ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೊತಿದ್ದೀನಿ ಲೂಪ್ಸು. ಅದಾದಮೇಲೆ ಇದು 3 ಚೈನನ್ನು ಹಾಕಿ ಇದು ನಾವೇನು ಇವಾಗ ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಅದ್ರ ಹಿಂದೆ ನೀಡಲ್ ಹಾಕಿ ದಾರ ಎಳೆದು ಲಾಕ್ ಮಾಡಬೇಕು. ಸೊ ಇದನ್ನು ಪೀಕೋ ಸ್ಟಿಚ್ ಅಂತ ಕರೀತಾರೆ. ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು 2ರಲ್ಲಿ ಒಂದು 2ರಲ್ಲಿ ಒಂದು 2ರಲ್ಲಿ ಒಂದು. ಸೊ ಇದೇ ರೀತಿ ಒಟ್ಟು 12 ಕಂಬ ಬರಬೇಕು. ಅಂದರೆ 11 ಪೀಕೋ ಸ್ಟಿಚ್ ಬರುತ್ತೆ, 12ನೇ ಕಂಬ ಬಂದು ನಾವು ಪ್ಲೈನಾಗಿ ಹಾಕಬೇಕು. ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ 3 ಚೈನ್ ಆದಮೇಲೆ ಕಂಬದಿಂದ ಇನ್ಸರ್ಟ್ ಮಾಡಿ ನೀಡಲ್ನ ದಾರಾನ ಆಚೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಮತ್ತು 2ರಲ್ಲಿ ಒಂದು ಸರಿ.
ಸೊ 3 ಟೈಮ್ಸ್ ಇದರಲ್ಲಿ ಎರಡರಲ್ಲಿ ಒಂದು ಬರುತ್ತೆ. ಇದನ್ನ ತ್ರಿಬಲ್ ಕ್ರೋಶ ಅಂತ ಕರೀತಾರೆ. ಆ್ಯಂಡ್ ಇದ್ರ ಮೇಲೆ ನಾವು ವರ್ಕ್ ಮಾಡ್ತಿರೋದು ಪಿಕೋ ಡಿಸೈನ್. 3 ಚೈನ್ ಹಾಕಬೇಕು. ಆ್ಯಂಡ್ ಯಾವ ಕಂಬ ಹಾಕಿರ್ತೀವೋ ನಾವು ಅದರಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ಥರ ಹೊಟ್ಟು 12 ಕಂಬ 11 ಕಂಬದವರೆಗೂ ಪಿಕೋ ಸ್ಟಿಚ್ ಬರ್ಬೇಕು ನೋಡಿ. ಈ ಥರ 11 ಸರಿ ಆಗಿದೆ. ಈಗ ತ್ರಿಬಲ್ ಕ್ರೋ ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ರಿಂಗಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಎರಡರಲ್ಲಿ ಒಂದು ಮಾಡಿ ಇದನ್ನ ಆ ಕಡೆ 5 ಚೈನ್ ಏನು ಎಂಡ್ ಆಗುತ್ತಲ್ಲ, 3 ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಕಂಬಕ್ಕೆ ಮೇಲ್ಗಡೆನೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಇನ್ಯಾವುದೇ ಕಾರಣಕ್ಕೂ ಲಾಕ್ ಇರೋದಿಲ್ಲ. ಸೆಕೆಂಡ್ ಸ್ಟೆಪ್ಪಿಂದ ಯಾವುದೇ ಡಿಸೈನ್ ಆಗಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಆ್ಯಂಡ್ ಆ ಕಡೆ ಏನಿದೆ ಚೈನ್ 5 ಕಂಬಾಸ್ ಇದೆ ಅದ್ರ ಮೇಲೆ ಮತ್ತೆ 5 ಸರಿ ಚೈನ್ ಹಾಕೋಬೇಕು ನೋಡಿ. ಅಲ್ಲಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ 5 ಚೈನ್ನ ಹಾಕಿ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಡಿಸೈನ್ ಇದು ಎಂಡ್ ಆಗುತ್ತೆ. ಆ್ಯಂಡ್ ಇದಕ್ಕೆ ನೀವು ಕುಚ್ಚನ್ನ ಬಂದು ನಾವು ಏನು 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ನೀವು ಕುಚ್ಚನ್ನ ಕಟ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬ್ರೈಡಲ್ ಡಿಸೈನು. ಜಾಸ್ತಿ ಮಣಿ ಬೇಡ ಆ್ಯಂಡ್ ಥ್ರೆಡ್ಡಲ್ಲೇ ವರ್ಕ್ ಬೇಕು ಅನ್ನೋರಿಗೆ ಈ ಥರ ಡಿಸೈನ್ನ ನೀವು ರೆಫರ್ ಮಾಡ್ಬೋದು. ಆ್ಯಂಡ್ ಈಗ ನಾನೇನಿಲ್ಲಿ ಎಕ್ಸ್ಟ್ರಾ ದಾರ ಬಿಟ್ಟಿದ್ದೀನಲ್ಲ ಅದನ್ನು ನಾನು ಕುಚ್ಚು ಹಾಕಬೇಕಾದ್ರೇ ನಾನು ಅದರೊಳಗಡೆನೆ ಸೇರಿಸ್ಕೊತೀನಿ ಕುಚ್ಚು ಕಟ್ಟೋವಾಗ. ಸೊ ಗಮ್ಮೆಲ್ಲ ಹಾಕಿ ಅಂಟಿಸೋ ಅಂತ ಪಜಿತಿ ಇರೋದಿಲ್ಲ. ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಒಂದು ಸ್ಟೋನ್ ಚೈನ್ ಹಾಕ್ಬೋದು. ನಾನು ಆಗಲೇ ಹೇಳ್ದಂಗೆ ಅಡ್ಡ ಬೀಡ್ಸ್ ಕೂಡ ಹಾಕ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಇದೇ ಥರ ಹೊಸ ಡಿಸೈನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕಾನ್.